ಕರ್ತವ್ಯಕ್ಕೆ ಗೈರು ವೇತನಕ್ಕೆ ಹಾಜರು. ಬಾಗಲಕೋಟೆಯ ಕೋಲೂರು ಪುನರ್ವಸತಿ ಕೇಂದ್ರದಲ್ಲಿ ಅವ್ಯವಸ್ಥೆ ಆರೋಪ ಕೇಳಿಬಂದಿದೆ. ಗಬ್ಬು ನಾರ್ತಾ ಇರುವಂತಹ ಶೌಚಾಲಯ, ಕಳಪೆ ಗುಣಮಟ್ಟದ ಆಹಾರ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕೋಲೂರು ಪುನರ್ವಸತಿ ಕೇಂದ್ರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಆರೋಪಗಳು ಕೇಳಿಬರ್ತಿದೆ. ಸರಿಯಾಗಿ ಕೆಲಸಕ್ಕೂ ಹಾಜರಾಗದ ಸಿಬ್ಬಂದಿಯಿಂದಾಗಿ ಇಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ವಾರ್ಡನ್ ಬಸವರಾಜು ಸುಳ್ಳದ್ ಮತ್ತೆ ಮುಖ್ಯ ಅಡುಗೆ ಸಹಾಯಕ ಚೇತನ್ ಬೋವಿ ವಿರುದ್ಧ ಈಗ ಗಂಭೀರ ಆರೋಪಗಳನ್ನ ಪೋಷಕರು ಮಾಡ್ತಾ ಇದ್ದು, ಇಬ್ಬರು ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ 2 ವಾರಕ್ಕೊಮ್ಮೆ ಬಂದು ಸಹಿ ಹಾಕಿ ಹೋಗ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಇನ್ನು ಈ ವಸತಿ ನಿಲಯದಲ್ಲಿ 6ರಿಂದ 10ನೇ ತರಗತಿವರೆಗಿನ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ವಾಸ್ತವ್ಯದಲ್ಲಿದ್ದಾರೆ. ಆದರೆ ಕನಿಷ್ಠ ಮೂಲ ಸೌಲಭ್ಯನೂ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಲ್ಲ. ವಾರ್ಡನ್ ಮೇಲುಸ್ತುವಾರಿ ಇಲ್ಲದಂತಹ ಹಿನ್ನೆಲೆಯಲ್ಲಿ ಕೊಠಡಿಗಳು ಕೂಡ ಸ್ವಚ್ಛತೆ ಇಲ್ಲದೇನೆ ಕಂಡು ಬಂದಿದೆ. ಶೌಚಾಲಯ ಈಗ ಗಬ್ಬೆದ್ದು ನಾರ್ತಾ ಇದೆ. ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ. ಫ್ಯಾನ್ಗಳು ಕೆಟ್ಟು ನಿಂತು ಹೋಗಿದೆ. ಕಟ್ಟಡದ ಸುತ್ತಲೂ ಗಿಡ ಗಂಟೆಗಳು ಬೆಳ್ಕೊಂಡು ನಿಂತಿದೆ. ಹಾಗೆ ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಹೇಗೆ ವಾಸ ಮಾಡ್ತಾ ಇದ್ದಾರೋ ಏನೋ, ಹೇಗೆ ಅಧ್ಯಯನ ಮಾಡ್ತಾರೋ ಏನೋ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇನ್ನು ಇಲ್ಲಿನ ಸಿಬ್ಬಂದಿ ವರ್ತನೆ ಹಾಗೆ ಅವ್ಯವಸ್ಥೆ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇನ್ನೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ SDMC ಪದಾಧಿಕಾರಿಗಳು ಆರೋಪ ಮಾಡ್ತಿದ್ದಾರೆ. ಈ ಕುರಿತಾಗಿ ಒಂದು ಬೈಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲಿ ಟೋಟಲ್ ಆಗಿ ವಾಸಲ 58 ವಿದ್ಯಾರ್ಥಿಗಳು ವಾಸವಿದ್ರು. ಈಗ ಈ ಸಲ ಒಂದು ಹೆಚ್ಚಾ ಕಡಿಮೆ ಒಂದು 50ರಿಂದ 70 ವಿದ್ಯಾರ್ಥಿಗಳಾಗುವಂಥ ಸನ್ನಿವೇಶ ಐತಿ. ಈಗ ಹಾಸ್ಟೆಲ್ ಚಾಲಾಗಿ ಸುಮಾರು 1 ತಿಂಗಳ ಗತಿಸಿ ಹೋಗ್ತಾ ಇಲ್ಲಿವರೆಗೆ ಯಾವುದೇ ಸುಧಾರಣೆಗಳಾಗ್ತಿಲ್ಲ. ಏನಪ್ಪ ಸುಧಾರಣೆ ಅಂದ್ರೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಕಸ ಕಂಟಿ ಸಿಕ್ಕಂಗ ಬೆಳೆದೈತೆ. ಆ ಕಂಟಿ ಬೆಳೆದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗೈತಿ. ಮಕ್ಕಳಿಗೆ ಹಾವುಗಳು ಕಾಣಿಸಾಕ್ತಾವೆ ಮತ್ತು ಉಡಾ ಕಾಣಿಸ್ತಾ ಇದೆ. ಮಕ್ಕಳು ಏನು ಮಾಡಾಕ್ತಾರೆ, ಭಯಭೀತರಾಗುತ್ತಿದ್ದಾರೆ ಇದನ್ನು ಕಸ ಅದು ನೋಡಿ. ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಅಲ್ಲಿ ಶಿಕ್ಷಣ ಒಳ್ಳೆಯದಿದೆ ಅಂತ ಹಾಸ್ಟೆಲ್ಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಬಂದಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತಿದೆ. ಮತ್ತು ಟಾಯ್ಲೆಟ್ಗಳ ಸ್ವಚ್ಛತೆ ಇಲ್ಲ. ನೀರಿನ ಜಳಕದ ನೀರಿನ ಬಿಸಿ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ ಅವ್ರಿಗೆ. ಮತ್ತು ಕುಡಿಯಲು ನೀರು ಫಿಲ್ಟರ್ ನೀರಿನ ಇದ್ದಂಥ ಅದು ಸುಟ್ಟು ಹೋಗೈತೆ. ಗಡ್ದೇವ್ರ ಮಟ್ಟದಂತ ನಮ್ಮ ಬೆಳಗಿಯವರಿಗೆ 3-4 ಬಾರಿ ಈ ವಿಷಯವಾಗಿ ಮೌಖಿಕವಾಗಿ ಹೇಳಿದ್ದೇನೆ. ಆಯ್ತ್ರಿ ಅವ್ರಿಗೆ ಹೇಳ್ತೀನಿ, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಪದೇ ಪದೇ ವಾರ್ಡನ್ ಆದಂಥ ಬಸವರಾಜ್ ಸುಳ್ಳದವ್ರಿಗೆ ತಿಳಿಸುತ್ತಾ ಬಂದಿದ್ದೇನೆ. ಅವರು ಆಯ್ತು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂವರೆಗೆ ಮಾಡ್ತಾ ಇಲ್ಲ. ಭವಿಷ್ಯದ ಭರವಸೆಗಳಾಗಿರುವಂತಹ ಈ ವಿದ್ಯಾರ್ಥಿ ಸಮೂಹಕ್ಕೆ ಉತ್ತಮ ಅಡಿಪಾಯ ಒದಗಿಸಬೇಕಾದವರೇ ಈ ಪರಿ ನಿರ್ಲಕ್ಷ್ಯವನ್ನು ತೋರಿರೋದು ಎಷ್ಟು ಸರಿ? ಇಂಥ ವ್ಯವಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಂದ ಈ ದೇಶ ನಿರೀಕ್ಷೆ ಮಾಡೋದಾದ್ರೂ ಏನು ಅನ್ನೋಂಥ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ ಈ ಒಂದು ಸಮಸ್ಯೆಗೆ ಇತಿಶ್ರೀಯನ್ನು ಹಾಡಬೇಕಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ವಾರ್ತಾ ಭಾರತಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ.